ಕೆಲವೊಮ್ಮೆ ಮೌನಕ್ಕಿಂತ ದೊಡ್ಡ ಕಿರುಚಾಟ ಯಾವುದೂ ಇರುವುದಿಲ್ಲ. ಕಟ್ಟಿದ ಪ್ರೇಮ ಸೌಧವೊಂದು ಅರ್ಧಕ್ಕೆ ನಿಂತು ಹೋದಾಗ ಆ ಇಟ್ಟಿಗೆಗಳ ನಡುವೆ ಹೂತು ಹೋದ ಕನಸುಗಳು ಎಂಥವರಿಗಾದರೂ ಕಣ್ಣೀರು ತರಿಸ್ತವೆ. ಸ್ಯಾಂಡಲ್ವುಡ್ನ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ರಾಜರಾಜೇಶ್ವರಿ ನಗರದಲ್ಲಿ ಒಂದು ಅದ್ಭುತ ಅರಮನೆಗೆ ಅಡಿಪಾಯ ಹಾಕಿದ್ರು. ಅದು ಬರೀ ಮನೆಯಾಗಿರಲಿಲ್ಲ, ಅದೊಂದು ಸುಂದರ ಸಂಸಾರದ ಭವಿಷ್ಯವಾಗಿತ್ತು. ಆದರೆ ದಶಕ ಕಳೆದರೂ ಆ ಮನೆಗೆ ಇಂದಿಗೂ ಮುಕ್ತಿ ಸಿಕ್ಕಿಲ್ಲ. 10 ವರ್ಷಗಳಿಂದ ಆ ಗೋಡೆಗಳು ಯಾರನ್ನೋ ಕಾಯುತ್ತಿರುವಂತಿವೆ. ಅಲ್ಲಿನ ಮೌನ ಏನನ್ನೋ ಹೇಳೋದಕ್ಕೆ ಹೊರಟಂತಿದೆ. ಆ ಅರ್ಧಕ್ಕೆ ನಿಂತ ಕನಸಿನ ಅರಮನೆಯ ಅಸಲಿ ಕಥೆ ಏನು? ಆ ಮನೆಯಲ್ಲಿ ಈಗಲೂ ರಶ್ಮಿಕಾ ನೆನಪುಗಳು ಜೀವಂತವಾಗಿವೆಯಾ? ಕಲ್ಲು ಮಣ್ಣಿನ ರಾಶಿಯಂತಾಗಿರೋ ಆ ಬಂಗಲೆಯ ಕರುಣಾಜನಕ ಕಥೆ ಇಲ್ಲಿದೆ ನೋಡಿ. ಬೆಂಗಳೂರಿನ ರಾಜರಾಜೇಶ್ವರಿ ನಗರ. ಇಲ್ಲಿನ ಅರ್ಧ ಎಕರೆಗೂ ಹೆಚ್ಚಿನ ವಿಶಾಲವಾದ ಜಾಗದಲ್ಲಿ ಒಂದು ಭವ್ಯ ಬಂಗಲೆ ತಲೆ ಎತ್ತಬೇಕಿತ್ತು. ಅದು ಬರೀ ವಾಸದ ಮನೆಯಲ್ಲ, ರಕ್ಷಿತ್ ಶೆಟ್ಟಿಯವರ ಮಹತ್ವಾಕಾಂಕ್ಷೆಯ ಪರಂವಹ ಸ್ಟುಡಿಯೋಸ್ ಮತ್ತು ಅವರ ಆಪ್ತಲೋಕ ಎರಡು ಒಂದೇ ಸೂರಿನಡಿ ಇರಬೇಕಿತ್ತು. ಆದರೆ 10 ವರ್ಷಗಳೇ ಉರುಳಿದವು. ಆ ಕಟ್ಟಡ ಮಾತ್ರ ಇಂದಿಗೂ ಅಸ್ಥಿ ಪಂಜರದಂತೆ ನಿಂತಿದೆ. ಅರ್ಧಕ್ಕೆ ನಿಂತ ಗೋಡೆಗಳು, ಬಣ್ಣ ಕಾಣದ ಸಿಮೆಂಟ್ ಕಂಬಗಳು ಮತ್ತು ಬೋರ್ಡ್ ಮೇಲೆ ಧೂಳು ಇಳಿದಿರೋ ಪರಂವಹ ಹೆಸರು. ಈ ಮೌನಕ್ಕೆ ಕಾರಣವೇನು ಎಂಬ ಪ್ರಶ್ನೆ ಈಗ ಗಾಂಧಿನಗರದ ಗಲ್ಲಿಗಳಲ್ಲಿ ಕೇಳಬರುತ್ತಿದೆ. ಇದರ ಹಿಂದೆ ಒಂದು ಎಮೋಷನಲ್ ಕನೆಕ್ಷನ್ ಇದೆ ಅನ್ನೋದು ಸ್ಯಾಂಡಲ್ವುಡ್ ಅಂತರಾಳ ಬಲ್ಲವರ ಮಾತು. ಹೌದು, ರಕ್ಷಿತ್ ಶೆಟ್ಟಿ ಮತ್ತು ರಶ್ಮಿಕಾ ಮಂದಣ್ಣ ನಡುವೆ ಪ್ರೀತಿ ಚಿಗುರಿ ಎಂಗೇಜ್ಮೆಂಟ್ ಆಗಿದ್ದ ಕಾಲವದು. ಆ ಸಮಯದಲ್ಲಿ ರಶ್ಮಿಕಾ ಅವರಿಗಾಗಿಯೇ ಈ ಮನೆಯನ್ನ ರಕ್ಷಿತ್ ಪ್ರೀತಿಯಿಂದ ವಿನ್ಯಾಸಗೊಳಿಸಿದ್ರು ಎನ್ನಲಾಗುತ್ತಿದೆ. ಯಾವಾಗ ಆ ಸಂಬಂಧದಲ್ಲಿ ಬಿರುಕು ಮೂಡಿ ನಿಶ್ಚಿತಾರ್ಥ ಮುರಿದು ಬಿದ್ದಿತೋ, ಆ ಮನೆಯ ಕೆಲಸವು ಅಲ್ಲಿಗೆ ಸ್ಥಗಿತವಾಯಿತು. ಪ್ರತಿ ಇಟ್ಟಿಗೆಯಲ್ಲೂ ಖಂಡಿತ ಕನಸುಗಳು ಕಮರಿ ಹೋದಾಗ ಆ ಮನೆಯನ್ನ ಪೂರ್ತಿಗೊಳಿಸುವ ಉತ್ಸಾಹವನ್ನ ರಕ್ಷಿತ್ ಕಳೆದುಕೊಂಡರ ಅಥವಾ ಆ ಗೋಡೆಗಳು ಕಹಿ ನೆನಪುಗಳನ್ನ ನೆನಪಿಸುತ್ತಿದೆಯಾ? ಸದ್ಯ ರಕ್ಷಿತ್ ಶೆಟ್ಟಿ ರಿಚರ್ಡ್ ಆಂಟೋನಿ ಚಿತ್ರದ ದೊಡ್ಡ ಕ್ಯಾನ್ವಸ್ ನಲ್ಲಿ ಬ್ಯುಸಿಯಾಗಿದ್ದಾರೆ. ಉಡುಪಿಯ ಕಡಲ ತೀರದಲ್ಲಿ ಸಿನಿಮಾ ಮಾಡ್ತಿರೋ ಈ ನಟ ಬೆಂಗಳೂರಿನ ಈ ಅರಮನೆಯನ್ನ ಸಂಪೂರ್ಣವಾಗಿ ಮರೆತೇ ಬಿಟ್ರ ಅನ್ನೋ ಸಂಶಯ ಕಾಡ್ತಿದೆ. ಯಾಕಂದ್ರೆ 10 ವರ್ಷಗಳಿಂದ ಈ ಜಾಗದಲ್ಲಿ ಯಾವುದೇ ಸದ್ದು ಗದ್ದಲವಿಲ್ಲ. ರಶ್ಮಿಕಾ ನೆನಪುಗಳನ್ನ ಅಳಿಸಿ ಹಾಕಲು ರಕ್ಷಿತ್ ಪ್ರಯತ್ನಿಸಿರಬಹುದು. ಆದರೆ RR ನಗರದ ಈ ಬಂಗಲೆ ಮಾತ್ರ ಆ ನೆನಪಿನ ಸ್ಮಾರಕದಂತೆ ಹಾಗೆಯೇ ಉಳಿದುಕೊಂಡಿದೆ. ಇದು ಕಿರಿಕ್ ಪಾರ್ಟಿಯ ಕಥೆಯಲ್ಲ, ಒಬ್ಬ ಕನಸುಗಾರನ ಅಸಮಾಪ್ತ ಕವಿತೆ. ಕಾಲ ಎಲ್ಲವನ್ನೂ ಮರೆಸುತ್ತದೆ ಎನ್ನುತ್ತಾರೆ. ರಕ್ಷಿತ್ ಶೆಟ್ಟಿ ಕೂಡ ತಮ್ಮ ಸಿನಿಮಾಗಳ ಮೂಲಕ ಹೊಸ ಎತ್ತರಕ್ಕೆ ಏರುತ್ತಿದ್ದಾರೆ. ಆದರೆ ಆ ಅರ್ಧಕ್ಕೆ ನಿಂತ ಮನೆಗೆ ಯಾವಾಗ ಜೀವ ಬರುತ್ತೆ? ಅದು ರಕ್ಷಿತ್ ಶೆಟ್ಟಿಯವರ ಹೊಸ ಆರಂಭಕ್ಕೆ ಸಾಕ್ಷಿಯಾಗತ್ತಾ ಅಥವಾ ಹೀಗೆಯೇ ಮೌನವಾಗಿ ಉಳಿಯುತ್ತಾ? ಉತ್ತರ ಕಾಲದ ಗರ್ಭದಲ್ಲಿದೆ. ಕ್ಯಾಮರಾಮನ್ ಸಚಿನ್ ಜೊತೆ ರಚನಾ, ಫಿಲ್ಮ್ ಬ್ಯೂರೋ, ಫ್ರೀಡಂ ಟಿವಿ, ಬೆಂಗಳೂರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.